ಹಾಯ್ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯುಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಒಂದು ಕಾನ್ಸೆಪ್ಟ್ ಅನ್ನು ತಿಳ್ಕೊಳ್ಳೋಣ. ಇಲ್ಲಿ ಎರಡು ಟಾರ್ಚ್ಗಳಿವೆ, 2 ಸೆಲ್ ಇದ್ದು 3 ಸೆಲ್ ಇದ್ದು. 2 ಸೆಲ್ ಹಾಕಿದ್ರೆ 2 ಸೆಲ್ಗಳನ್ನು ಹಾಕಿದ್ರೆ ಬೆಳಕನ್ನು ಜಾಸ್ತಿ ಕೊಡುತ್ತೆ ಅಥವಾ 3 ಸೆಲ್ಗಳನ್ನು ಹಾಕಿದ್ರೆ ಬೆಳಕನ್ನು ಜಾಸ್ತಿ ಕೊಡುತ್ತೆ ಅನ್ನೋದನ್ನು ನೋಡೋಣ. ಇವು ಟಾರ್ಚ್ಗಳನ್ನು ಒಂದು 5-10 ವರ್ಷದ ಹಿಂದ್ಗಡೆ ಬಹಳಷ್ಟು ಬಳಸ್ತಾ ಇದ್ರು. ಇಲ್ಲೊಂದು ಸರ್ಕ್ಯೂಟ್ ಡಯಾಗ್ರಾಮ್ ಇದೆ. ಒಂದು ಸರಣಿ ಜೋಡಣೆ ಮತ್ತೊಂದು ಸಮಾಂತರ ಜೋಡಣೆ ಅಂತ ಅನ್ನೋದು. ಸರಣಿ ಜೋಡಣೆ ಏನಿದ್ದಾಗ ಜಾಸ್ತಿ ಬೆಳಕನ್ನು ಬರುತ್ತಾ ಅಥವಾ ಸಮಾಂತರ ಜೋಡಣೆ ಏನಿದ್ದಾಗ ಬೆಳಕು ಜಾಸ್ತಿ ಬರ್ತದೆ ಅನ್ನೋದು ನೋಡೋಣ. ಇಲ್ಲಿ ಸಮಾಂತರ ಜೋಡಣೆ, ಇಲ್ಲಿ 3 ಸೆಲ್ಗಳನ್ನು ಕಾಣ್ತಾ ಇದ್ದೇವೆ. ಸಮಾಂತರ ಜೋಡಣೆ, ಆ ಸಮಾಂತರ ಜೋಡಣೆಯಲ್ಲಿ ನಾನು ಸ್ವಿಚ್ಚನ್ನು ಆನ್ ಮಾಡ್ತೀನಿ. ಆನ್ ಮಾಡಿದಾಗ 9 ವೋಲ್ಟೇಜನ್ನು ತೋರಿಸ್ತಾ ಇದೆ. ಇಲ್ಲಿ 9 ವೋಲ್ಟೇಜ್ ಮಾತ್ರ ಇದರಲ್ಲಿ ತೋರಿಸ್ತಾ ಇದೆ, ತಾವು ಗಮನಿಸ್ಬೋದು. ಅದೇ ರೀತಿ ಇಲ್ಲಿ ಸರಣಿಯಲ್ಲಿ ಜೋಡಣೆ ಮಾಡಿದಾಗ 3 ಸೆಲ್ಗಳನ್ನು ಜೋಡಣೆ ಮಾಡಿದಾಗ ಬೆಳಕು ಜಾಸ್ತಿ ಬಂತು. ಟೋಟಲ್ ವೋಲ್ಟೇಜನ್ನು 27 ತೋರಿಸ್ತಿದೆ, 27 ವೋಲ್ಟೇಜನ್ನು ತೋರಿಸ್ತಾ ಇದೆ. ಆದರೆ ಜಸ್ಟ್ ನಾವು ಇಲ್ಲಿ ನೋಡೋಣ, ಒಂದು ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿದಾಗ ಎಷ್ಟು ಬರ್ತದೆ, ಮತ್ತೆ 9 ವೋಲ್ಟೇಜು. 9 ಪ್ರತಿಯೊಂದು ಬ್ಯಾಟ್ರಿಗಳು ಎಷ್ಟಿವೆ, 9 ವೋಲ್ಟೇಜ್. 9 ಗುಣಿಲೆ 2 ಮಾಡಿದಾಗ 18 ಅನ್ನೋದು ಬರ್ತದೆ. ನಾವು ಈಗ 2 ಬ್ಯಾಟ್ರಿನ ಕನೆಕ್ಟ್ ಮಾಡಿ ನೋಡೋಣ. 2 ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ 18 ವೋಲ್ಟ್ ತೋರಿಸ್ತಾ ಇದೆ. ಅದೇ 3 ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿದಾಗ 27. ಹಾಗಾದರೆ ಇಲ್ಲಿ ನಾವು ಏನನ್ನು ತಿಳ್ಕೊಳ್ಬೇಕು ಅಂತಂದ್ರೆ, ಬ್ಯಾಟ್ರಿಗಳನ್ನು ಸೆಲ್ಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ವಿದ್ಯುತ್ ಶಕ್ತಿಯನ್ನು ಜಾಸ್ತಿ ಪಡಿಬೋದು, ವೋಲ್ಟೇಜನ್ನು ಜಾಸ್ತಿ ಪಡಿಬೋದು. ಅದು ಸಮಾಂತರವಾಗಿದ್ದಾಗ ಅದು ಅದರಲ್ಲಿ ವೋಲ್ಟೇಜ್ನಲ್ಲಿ ವ್ಯತ್ಯಾಸ ಆಗಲ್ಲ. ಒಂದು ಸೆಲ್ನಲ್ಲಿ ಎಷ್ಟಿರುತ್ತೋ ಅಷ್ಟೇ ವೋಲ್ಟೇಜನ್ನು ನಾವು ಪಡೆದುಕೊಳ್ಬೋದು ಅಂಥೇಳಿ ಈ ಕಾನ್ಸೆಪ್ಟ್ ನೀವು ತಿಳ್ಕೊಬೋದು. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.